ಗ್ರಾಮದ ಆರಾಧ್ಯ ದೇವ ಶ್ರೀ ಗುರು ಮಡವಾಳೇಶ್ವರ ಗದ್ದಿಗೆ ವಂದಿಸಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರುವೇ ನಮಃ ಎಂಬಂತೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಅಪ್ಪಾಜಿಯವರಿಗೆ ನಮಿಸುತ್ತಾ, ಹಾಗೂ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳಾದ ಶಿಕ್ಷಣ ಪ್ರೇಮಿ ಶಿವಬಸನವರೇ ಹಾಗೂ ನಮ್ಮ ಪೂಜ್ಯ ಗುರುವಂದವೇ ಹಾಗೂ ಗುರುಮಾತೆಯವರೇ, ನನ್ನ ಎಲ್ಲ ನೆಚ್ಚಿನ ಮುದ್ದಿನ ವಿದ್ಯಾರ್ಥಿಗಳೇ ಹಾಗೂ ಗ್ರಾಮದ ಯಾವತ್ತು ಗುರು ಹಿರಿಯರೇ, ಇವತ್ತು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ಒಬ್ಬ ಇಂಥ ಒಂದು ಕಾರ್ಯಕ್ರಮ ನಡೆಸೋದು ಬಹಳ ಸುಲಭಲ್ಲ. ಯಾಕಂದ್ರೆ ನೀವು ಈಗ 20-25 ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ನೀವೊಂದು ಜೀವನವನ್ನು ಕಟ್ಟಿಕೊಂಡಿರ್ತೀರಿ. ಅದೇ ರೀತಿ ನಮ್ಮ ತಾಯಂದಿರು ಯಾವ ಊರದಾಗ ಯಾವ ಊರಿಂದ ಬಂದಿದ್ದಾರೆ, ಇವೆಷ್ಟ ಎಲ್ಲ ನೀವು ಸಂಘಟನೆಯಾಗಿ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಹಾಗೂ ನಮಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಆದ್ದರಿಂದ ಈ ನಿಮ್ಮ ಆಗಲೇ ಸರ್ ಹೇಳಿದ್ರು, ಈ ಒಂದು ಬುಡಕಟ್ಟಿ ಗ್ರಾಮ ಅಂದ್ರೆ ವಿನಯಕ್ಕೆ ಭೂಷಣ. ಇಂಥ ಗುರುವಂದನ ಕಾರ್ಯಕ್ರಮ ನಾವು ಯಾವ ಊರಾಗೂ ಇಷ್ಟು ಭಾಳಷ್ಟು ಹಮ್ಮಿಕೊಂಡಿದ್ದು ಎಲ್ಲಿ ಕೇಳಿಲ್ಲ. ಇದೇ ನಮ್ಮ ಊರಾಗನ ನಾವು ಒಂದು ಕಾರ್ಯಕ್ರಮ ಅಂತ ನನಗೆ ಗೊತ್ತಿಲ್ಲ. ನೀವು ಬುಡಕಟ್ಟಿಯ ಗ್ರಾಮದ ಎಲ್ಲ ಮಂದಿ ಭಾಳ ಬುದ್ಧಿವಂತರ, ಭಾಳ ವಿನಯ, ಒಂದು ಗುರುವಿನಲ್ಲಿ ಒಂದು ನಂಬಿಕೆ, ಒಂದು ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಂತೇಳಿ ನೀವು ಬಯಸುವಂಥ ಜನರಿದ್ದೀರಿ ಅಂಥೇಳಿ ನಾನು ತಿಳ್ಕೊಂಡೇನು. ಆ ದೇವರು ನೀವು ನಮ್ಮನ್ನು ಎಲ್ಲರನ್ನೂ ಇಲ್ಲಿ ಕಳಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದನ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೀನಿ.